ನಮಸ್ಕಾರ ಸ್ನೇಹಿತರೆ, ಲೈಟ್ ILS ರಸಂ ಮಾಡೋದು ಹೇಗೆ ಅಂತ ಹೇಳಿಕೊಡುತ್ತೇನೆ, ಗಮನವಿಟ್ಟು ಕೇಳಿಸಿಕೊಳ್ಳಿ. ರಸಂ ಪೌಡರ್ ಡ್ರೈ ಆಗಿ ರೆಡಿಯಾಗಿ ಬಂದಿರುತ್ತದೆ. ಖಾರದ ಪುಡಿಯೂ ಕೂಡ ಮನೆಯಲ್ಲಿ ಡ್ರೈ ಮಾಡಿ ಪುಡಿ ಮಾಡಿರುತ್ತಾರೆ. ಒಂದು ಪ್ಲೇಟಲ್ಲಿ ಕರಿಬೇವನ್ನು ಬಿಡಿಸಿ ಇಟ್ಟುಕೊಳ್ಳಬೇಕು. ಒಂದು ಪ್ಲೇಟಲ್ಲಿ ಬೆಳ್ಳುಳ್ಳಿಯನ್ನು ಒಡೆಯೋ ಥರ ಜಜ್ಜಿ ಪ್ಲೇಟಲ್ಲಿ ಇಟ್ಟುಕೊಳ್ಳಬೇಕು. ಒಂದು ಪ್ಲೇಟಲ್ಲಿ ಜೀರಿಗೆ ಸಾಸಿವೆಯನ್ನು ಇಟ್ಟುಕೊಳ್ಳಬೇಕು. ಒಂದು ಪ್ಲೇಟಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯನ್ನು 4 ಭಾಗ ಮಾಡಿ ಕಟ್ಟು ಮಾಡಿ ಇಟ್ಟುಕೊಳ್ಳಬೇಕು. LG ಹಿಂಗನ್ನು ಓಪನ್ ಮಾಡಿ ಇಟ್ಟುಕೊಳ್ಳಬೇಕು. ಖಾರದ ಪುಡಿಯನ್ನು ಓಪನ್ ಮಾಡಿ ಇಟ್ಟುಕೊಳ್ಳಬೇಕು. ರಸಂ ಪೌಡ್ರನ್ನು ಓಪನ್ ಮಾಡಿ ಇಟ್ಟುಕೊಳ್ಳಬೇಕು. ಹಸಿ ಶುಂಠಿಯನ್ನು ಕಡ್ಡಿ ಥರ ನೈಸಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟುಕೊಳ್ಳಬೇಕು. ಪೂರ ಹಣ್ಣಾಗಿರೋ ಟೊಮೆಟೊವನ್ನು ನೈಸಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಇಷ್ಟೆಲ್ಲ ರೆಡಿಯಾದ ಹುಣಸೆ ಹಣ್ಣನ್ನು ಫಿಲ್ಟರ್ ಮಾಡಿಟ್ಟುಕೊಳ್ಳಬೇಕು. ಕೊಬ್ಬರಿ ತುರಿಯನ್ನು ರುಬ್ಬಿ ಅದರ ಹಾಲನ್ನು ಫಿಲ್ಟರ್ ಮಾಡಿಟ್ಟುಕೊಳ್ಳಬೇಕು. ಇಷ್ಟೆಲ್ಲ ರೆಡಿಯಾದ ನಂತರ ಒಂದು ಬಾಣಲಿಯಲ್ಲಿ ಆಯಲನ್ನು ಹಾಕಬೇಕು. ಅದು ಗರಂ ಆದ ಮೇಲೆ ಅದು ಬಿಸಿಯಾದ ನಂತರ ಅಲ್ಲಿರುವಂಥ ಕರಿಬೇವನ್ನು ಅದರಲ್ಲಿ ಸುರಿಯಬೇಕು. ಅದು ಡ್ರೈ ಆದ ತಕ್ಷಣ ಜಾಲರಿ ಸೌಟಿಂದ ಎತ್ತಿ ಒಂದು ಖಾಲಿ ಪಾತ್ರೆಯಲ್ಲಿ ಹಾಕಬೇಕು. ಜೀರಿಗೆ ಸಾಸಿವೆಯನ್ನು ಅದೇ ಎಣ್ಣೆಯಲ್ಲಿ ಹಾಕಬೇಕು. ಅದು ಡ್ರೈ ಆದ ಮೇಲೆ ಜಾಲರಿ ಸೌಟಿಂದ ಎತ್ತಿ ಆ ಖಾಲಿ ಪಾತ್ರೆಯಲ್ಲಿ ಹಾಕಬೇಕು. ಬ್ಯಾಡಗಿ ಮೆಣಸಿನಕಾಯಿಯನ್ನು ಡ್ರೈ ಮಾಡಿ ಅದೇ ಕರಿಬೇವಲ್ಲೇ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿಯನ್ನು ಡ್ರೈ ಮಾಡಿ ಅದೇ ಕರಿಬೇವಲ್ಲೇ ಮಿಕ್ಸ್ ಮಾಡಬೇಕು. ಅದು ಬಿಸಿ ಕರಿಬೇವು ಎಲ್ಲ ಬಿಸಿ ಇದ್ದಾಗ LG ಹಿಂಗು ಮತ್ತು ಖಾರದ ಪುಡಿಯನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಆಗ ಅವು ಕೂಡಿಕೊಳ್ಳುತ್ತವೆ. ಇದೆಲ್ಲ ರೆಡಿ ಆದ ನಂತರ ತೊಗರಿಬೇಳೆಯನ್ನು ರಾಡಿಯಾಗೋ ಥರ ಬೇಯಿಸಬೇಕು. ತೊಗರಿಬೇಳೆ ರಾಡಿಯಾದ ನಂತರ ಹೆಚ್ಚಿಟ್ಟಿರುವಂಥ ಹಸಿ ಶುಂಠಿ, ಹೆಚ್ಚಿಟ್ಟಿರುವಂಥ ಟೊಮೆಟೊ, ಆಮೇಲೆ ಹಸಿ ಕರಿಬೇವು, ಆಮೇಲೆ ರಸಂ ಪೌಡರ್, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಹುಳಿ, ಇಷ್ಟೆಲ್ಲವನ್ನು ಹಾಕಿ ಕುದಿಸಬೇಕು. ಕುದಿಸಿ ನಮ್ಮ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಫಿಲ್ಟರ್ ಮಾಡಿ ಇಟ್ಟಿರುವಂಥ ತೆಂಗಿನ ಹಾಲನ್ನು ಕೂಡ ಅದರಲ್ಲಿ ಹಾಕಬೇಕು. ಆಮೇಲೆ ನಮ್ಮ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು. ಇಷ್ಟೆಲ್ಲ ಹಾಕಿಕೊಂಡು ಕೊತ ಅಂತ ಕುದಿಸಬೇಕು. ಕುದ್ದ ನಂತರ ಒಂದು 5 ನಿಮಿಷ ಕುದ್ದ ನಂತರ ಅಲ್ಲಿ ಡ್ರೈ ಮಾಡಿಟ್ಟಿರುವಂಥ ಎಲ್ಲ ಪದಾರ್ಥವನ್ನು ಅದರಲ್ಲಿ ಹಾಕಿ 5 ನಿಮಿಷ ಮತ್ತೆ ಕುದಿಸಬೇಕು. ಕುದಿಸಿದ ಮೇಲೆ ಲಾಸ್ಟ್ ಎಂಡಿಗೆ ಕೊತ್ತಂಬರಿಯನ್ನು ನೈಸಾಗಿ ಕಟ್ ಮಾಡಿ ಅದರೊಳಗೆ ಹಾಕಿ ಇನ್ನೊಂದು ಕುದಿಸಿ ಒಲೆಯನ್ನು ಆಫ್ ಮಾಡಬೇಕು. ಆಗ ನಿಮ್ಮ ರಸಂ ರೆಡಿಯಾಗಿರುತ್ತೆ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಬಿಡಿ. ನಮಸ್ಕಾರ.